ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ. ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ. ಪ್ರೀಸಲು ಪ್ರೀಸಲು ಪ್ರೀಸಲು. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸುವಿನ ಮುದ್ರೆಯೊಂದಿಗೆ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು. ಪ್ರಿಯರೇ, ಈ ರಾತ್ರಿ ಆರಾಧನೆಗೆ ಪ್ರಭು ಯೇಸುವಿನ ನಾಮದಲ್ಲಿ ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಕೆಯಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಿಯರೇ, ಸುಂದರವಾದಂತಹ ರಾತ್ರಿ, ನಾವೆಲ್ಲರೂ ವಿಶ್ರಮಿಸಿಕೊಳ್ಳಲು ಹೋಗುವಂತಹ ರಾತ್ರಿ. ನಮ್ಮ ಈ ವಿಶ್ರಾಂತಿಯ ಸಮಯದಲ್ಲಿ ಆ ಪ್ರಭುವಿನ ಮಡಿಲಿನಲ್ಲಿ ನಾವು ನಿದ್ರಿಸುವಂತಹ ರಾತ್ರಿ. ಈ ರಾತ್ರಿ ಒಂದು ಸುಂದರವಾದಂತಹ ರಾತ್ರಿ. ನಿಮ್ಮ ಜೀವನದಲ್ಲಿ ಒಂದು ಹೊಸ ಪ್ರಸನ್ನತೆಯನ್ನು ನಮಗೆ ಕೊಡುವಂತಹ ರಾತ್ರಿ. ಈ ರಾತ್ರಿಯಲ್ಲಿ ನಮ್ಮನ್ನು ನಾವು ಸಮರ್ಪಿಸೋಣವೇ ಆ ಪ್ರಭುವಿನ ಪಾದಗಳಿಗೆ, ಆ ಪ್ರಭುವಿನ ಪಾದಚರಣಗಳಿಗೆ ನಮ್ಮನ್ನು ಸಮರ್ಪಿಸೋಣ. ವಿ ಆರ್ ಆಲ್ ಸರೆಂಡರ್. ನಾವೆಲ್ಲರೂ ಸಮರ್ಪಿಸೋಣ. ಎಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಮೈ ಹೋಲಿ ಸ್ಪಿರಿಟ್. ಪ್ರಿಯರೋಧ ಪ್ರಿಯರೇ, ಈ ಸುಂದರವಾದ ಚಾವ, ನಿನ್ನನ್ನ ದೇವರೊಳಗೆ ಕರೆದುಕೊಂಡು ಹೋಗುವಂತಹ ಚಾವ, ಈ ಸುಂದರವಾದ ರಾತ್ರಿ ನಿನ್ನನ್ನ ದೇವರ ಬಳಿಗೆ ಆಕರ್ಷಿಸುವಂತಹ ರಾತ್ರಿ. ಇಂತಹ ಒಂದು ಸುಂದರವಾದ ಸಮಯದಲ್ಲಿ ಆ ಪ್ರಭು ಯೇಸುವನ್ನ ನೀ ಆಲಂಗಿಸುವಂತಹ ಸಮಯ. ಇಂತಹ ಒಂದು ಸುಂದರವಾದ ಸಮಯದಲ್ಲಿ ಆ ಪ್ರಭುವಿನ ಗುಣಗಾನ ಮಾಡುವ ಸಮಯ. Oh Lord Jesus, I surrender myself. Oh my Lord Jesus, I surrender my family. Oh my Lord Jesus, I surrender my all weakness. Oh my Lord Jesus, I surrender my all pains. Oh my Lord Jesus, I surrender my all wounds. Oh my Lord Jesus, I surrender my wife. Oh my Lord Jesus, I surrender my husband. And I surrender my all children and parents and brothers and sisters. Thank you, Jesus. Praise you, Jesus. Adore you, Jesus. I love you, Jesus. Yes, my Lord Jesus. I love you. I love you so much. ಯೇಸುವೇ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ ಸ್ವಾಮಿ. ಸ್ವಾಮಿ, ನಿನ್ನನ್ನು ಆರಾಧಿಸುತ್ತೇನೆ ಸ್ವಾಮಿ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸ್ವಾಮಿ. ಸ್ವಾಮಿ, ನಾನು ಸಮರ್ಪಿಸುತ್ತೇನೆ, ನನ್ನನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಕುಟುಂಬವನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಪತಿ ಪತ್ನಿಯನ್ನು ಸಮರ್ಪಿಸುತ್ತೇನೆ ಸ್ವಾಮಿ. ನನ್ನ ಮಕ್ಕಳನ್ನ, ನನ್ನ ಹೆತ್ತವರನ್ನ ಸಮರ್ಪಿಸುತ್ತೇನೆ. ಎಲ್ಲ ಸಹೋದರ ಸಹೋದರಿಯನ್ನ ಸಮರ್ಪಿಸುತ್ತೇನೆ ಸ್ವಾಮಿ. ಸ್ವಾಮಿ, ನಿಮ್ಮನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ ಸ್ವಾಮಿ, ನಿಮ್ಮ ನಾಮವನ್ನು ಗುಣಗಾನ ಮಾಡುತ್ತಾ ಈ ರಾತ್ರಿ ನಿನ್ನ ಮುಂದೆ ಇದ್ದೇನೆ ಸ್ವಾಮಿ. ನನ್ನ ಗಾಯಗಳನ್ನೆಲ್ಲ ಸಮರ್ಪಿಸುತ್ತೇನೆ ಸ್ವಾಮಿ. Yes, I surrender my all members, family members, my Lord Jesus. And I surrender my all relations. ನನ್ನ ಎಲ್ಲ ಕುಟುಂಬದ ಸದಸ್ಯರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ, ನಾನು ಯಾರೆಂದು ನಿಮಗೆ ಗೊತ್ತು ಸ್ವಾಮಿ. ನನ್ನ ಮನಸ್ಸು ನಿಮಗೆ ಗೊತ್ತು ಸ್ವಾಮಿ. ಸ್ವಾಮಿ, ಈ ರಾತ್ರಿ ಆರಾಧನೆಯನ್ನು
ಸ್ವಾಮಿ, ನಾನು ಸಂಧಿಸುತ್ತಾ ಇದ್ದೇನೆ ಸ್ವಾಮಿ. ಈ ರಾತ್ರಿ ಆರಾಧನೆಯಲ್ಲಿ ನಾನು ನಿನ್ನನ್ನು ಸಂಧಿಸುತ್ತಾ ಇದ್ದೇನೆ ಸ್ವಾಮಿ. ಐ ಲವ್ ಯು ಸೋ ಮಚ್ ಮೈ ಲಾರ್ಡ್. ವಿ ಆರ್ ಆಲ್ ಸೋ ಮಚ್ ಮೈ ಲಾರ್ಡ್. ಬನ್ನಿ ಸ್ವಾಮಿ, ನಮ್ಮೊಳಗೆ ಬನ್ನಿ ಸ್ವಾಮಿ. ನಮ್ಮನ್ನು ಬಲಪಡಿಸ ಬನ್ನಿ ಸ್ವಾಮಿ. ನಮ್ಮನ್ನು ದೃಢಪಡಿಸ ಬನ್ನಿ ಸ್ವಾಮಿ. ಸ್ವಾಮಿ, ನನ್ನೊಳಗೆ ಬನ್ನಿ ಸ್ವಾಮಿ. ಎಸ್ ಮೈ ಲಾರ್ಡ್, ಕಮ್ ವಿತ್ ಮೀ, ಕಮ್ ಅಂಡ್ ಸ್ಟೇ ವಿತ್ ಮೀ. ಬನ್ನಿ ಸ್ವಾಮಿ, ನನ್ನಲ್ಲಿ ಬಂದು ತಂಗಿರಿ ಸ್ವಾಮಿ. ಬಂದಿರಿ ಸ್ವಾಮಿ, ತಂಗಿರಿ ಸ್ವಾಮಿ. Come Holy Spirit, oh my Holy Spirit, fall afresh on us. Come Holy Spirit, fall afresh on us. ಬನ್ನಿ ಸ್ವಾಮಿ, ನಮ್ಮಲ್ಲಿ ಬನ್ನಿ ಸ್ವಾಮಿ. ಕರೆಯುವ ದೇವರೇ. Come Holy Spirit and fill my heart. 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 ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಎಲ್ಲರೂ ಸೇರುವ, ಎಲ್ಲರೂ ಸೇರಿ ಆಡುವ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಯೇಸುವೇ ಬನ್ನಿ ನನ್ನ ಹೃದಯದಲ್ಲಿ. ಹೌದು ಪ್ರಿಯರೇ, ಪ್ರಭು ಯೇಸುವನ್ನು ಕರೆಯೋಣ. ಇಂದು ಈ ರಾತ್ರಿ ಆರಾಧನೆಯನ್ನ ಎಲ್ಲ ಅಂಗವಿಕಲರಿಗಾಗಿ ನಾವು ಸಮರ್ಪಿಸೋಣ. ಎಷ್ಟೋ ಜನ ಪ್ರಿಯರೇ ಅಪಘಾತಗಳಲ್ಲಿ ಕೈಗಳನ್ನ ಕಳೆದುಕೊಂಡಿದ್ದಾರೆ, ಕಾಲುಗಳನ್ನ ಕಳೆದುಕೊಂಡಿದ್ದಾರೆ, ಕಣ್ಣುಗಳನ್ನ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನ ಎರಡು ಕೈಗಳು ಕಾಲುಗಳಿಲ್ಲದೆ ಇದ್ದಾರೆ. ಭುಜಿಸಲಾಗದೆ ನಡೆಯಲಾಗದೆ ಇದ್ದಾರೆ. ಅಂಗವಿಕಲರಾಗಿ ಇಂದು ಭಿಕ್ಷೆ ಬೇಡುತ್ತಾ ಇದ್ದಾರೆ. ರಸ್ತೆಯಲ್ಲಿ ಬಿದ್ದುಕೊಂಡಿದ್ದಾರೆ. ಆಶ್ರಯವಿಲ್ಲದೆ ಒಂದು ವಸ್ತ್ರವನ್ನು ಸಹ, ಒಂದು ಉಡುಪವನ್ನು ಸಹ ಅವರಿಗೆ ಧರಿಸಲು ಅಸಾಧ್ಯವಾಗದಂತಹ ಅಂಗವಿಕಲರು ನಮ್ಮ ಮುಂದೆ ಇದ್ದಾರೆ. ಪ್ರಿಯರ, ಎಲ್ಲ ಅಂಗವಿಕಲರನ್ನು ನಾವು ಸಮರ್ಪಿಸೋಣ. ಆ ಎಲ್ಲ ಅಂಗವಿಕಲರ ಬಾಳಿನಲ್ಲಿ ಪ್ರಭು ಯೇಸು ಪ್ರವೇಶಿಸುವಂತೆ,
ಆ ಎಲ್ಲ ಅಂಗವಿಕಲರಿಗೆ ಪ್ರಭು ಯೇಸು ಸಾಂತ್ವನದ ವ್ಯಕ್ತಿಗಳನ್ನ ಕೊಡುವಂತೆ, ಆ ಎಲ್ಲ ಅಂಗವಿಕಲರನ್ನ ನಾವು ಪ್ರೀತಿಸುವಂತೆ ಕೃಪೆ ಕರುಣಿಸಲೆಂದು ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಎಷ್ಟೋ ಜನರಿಗೆ ಮಾತನಾಡಲು ಬರುವುದಿಲ್ಲ, ಅಪ್ಪ ಎಂದು ಕರೆಯಲು ಬರುವುದಿಲ್ಲ, ಅಮ್ಮ ಎಂದು ಕರೆಯಲು ಬರುವುದಿಲ್ಲ, ಹಸಿವು ಎಂದು ಹೇಳಲು ಸಹ ಬರುವುದಿಲ್ಲ, ನೋವು ಎಂದು ಹೇಳಲು ಸಹ ಬರುವುದಿಲ್ಲ. ಪ್ರಿಯರೇ, ಎಂತಹ ಮೂಕ ವೇದನೆ, ಮನಸ್ಸಿನ ಗಾಯಗಳನ್ನ, ವೇದನೆಗಳನ್ನ ಯಾರಲ್ಲಿಯೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ಹೌದು ಪ್ರಿಯರೇ, ಇಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ, ನಮ್ಮ ಜೀವನದಲ್ಲಿದ್ದಾರೆ. ಪ್ರಿಯರೇ, ನಾವು ಸಮರ್ಪಿಸಿ ಪ್ರಾರ್ಥಿಸುವಂತಹ ಗಳಿಗೆ. ಹೌದು ಪ್ರಿಯರೇ, ಯಾಕೆಂದರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಇಂದು ನಮಗೆ ಕೈಗಳುಂಟು, ಕಾಲುಗಳುಂಟು, ಎಲ್ಲವೂ ಉಂಟು ಪ್ರಿಯರೇ, ಎಲ್ಲವೂ ಉಂಟು ಪ್ರಿಯರೇ. ಆದರೆ ಎಲ್ಲವೂ ಇದ್ದು ನಾವು ಅಂಗವಿಕಲರಾಗಿ ನಾವು ಜೀವಿಸ್ತಾ ಇದ್ದೇವೆ. ಲಾರ್ಡ್, ಮೇಕ್ ಮೀ ಆನ್ ಇನ್ಸ್ಟ್ರೂಮೆಂಟ್ ಆಫ್ ಯುವರ್ ಪೀಸ್. ಹೌದು ಸ್ವಾಮಿ, ನಮ್ಮನ್ನು ಒಂದು ಸಾಧನವನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ, ಶಾಂತಿಯ ಸಾಧನವನ್ನಾಗಿ ಮಾರ್ಪಡಿಸಿರಿ ಸ್ವಾಮಿ. ಹೌದು ಪ್ರಿಯರೇ, ಪ್ರತಿಯೊಬ್ಬರ ಮೇಲೆ ಕರುಣೆ ತೋರುವಂತೆ, ಪ್ರತಿಯೊಂದು ಅಂಗವಿಕಲರ ಮೇಲೆ ಕರುಣೆ ತೋರುವಂತೆ, ಪ್ರತಿಯೊಂದು ಅಂಗವಿಕಲರ ಜೀವನದಲ್ಲಿ ನಾವೊಂದು ಬೆಳಕಾಗುವಂತೆ ದೇವರು ನಮ್ಮನ್ನು ಸಾಧನವನ್ನಾಗಿ ಮಾರ್ಪಡಿಸಲು ಪ್ರಾರ್ಥಿಸೋಣ. ಹೀಗೆ ಹಸಿವಿನಿಂದ ಕಂಗಾಲಾಗಿ ಮೂಕ ವೇದನೆಯಲ್ಲಿ ತತ್ತರಿಸುತ್ತಿರುವಂತಹ, ಒಂದು ರಸ್ತೆಯನ್ನು ಸಹ ದಾಟಲಾಗದಂತೆ, ಒಂದು ಆಸ್ಪತ್ರೆಗೂ ಸಹ ಹೋಗಲಾಗದಂತೆ, ಹಸಿವು ಎಂದು ಹೇಳಲಾಗದಂತೆ, ಭಿಕ್ಷೆಯನ್ನು ಸಹ ಬೇಡಲಾಗದೆ, ಎರಡೂ ಕೈಗಳಿಲ್ಲದೆ, ಎರಡೂ ಕಾಲುಗಳಿಲ್ಲದೆ ಇರುವಂತಹ ಮಕ್ಕಳು ಪ್ರಿಯರೇ, ಎಲ್ಲರನ್ನು ಸಮರ್ಪಿಸು. ಓ ಸ್ವಾಮಿ ಯೇಸುವೇ, ಓ ಸ್ವಾಮಿ ಪ್ರಭುವೇ, ಅನುಗ್ರಹಿಸು, ಅನುಗ್ರಹಿಸು ಎಲ್ಲ ಅಂಗವಿಕಲತೆಯಲ್ಲಿರುವ ಮಕ್ಕಳನ್ನು ನಾ ಪ್ರಾರ್ಥಿಸುವೆ. ದೈನ್ಯದಿಂದ ಪ್ರಾರ್ಥಿಸುವೆ. ಮಂದಮತಿಗಳಾಗಿರುವ, ನಡೆಯಲಾಗದೆ ತತ್ತರಿಸುತ್ತಿರುವ, ಮಾತನಾಡಲಾರದೆ ಮೂಕನಾಗಿರುವ, ಕೇಳಲಾರದೆ ಕಿವುಡರಾಗಿರುವ ಎಲ್ಲ ಮಕ್ಕಳ ಮೇಲೆ ದಯವಾಗಿರಿ. ಓ ಪ್ರಭು ಯೇಸುವೇ, ಪ್ರತಿಯೊಬ್ಬ ಅಂಗವಿಕಲರ ಮೇಲೆ ಕರುಣೆ ತೋರಿ ಸ್ವಾಮಿ. ರಸ್ತೆಗೆ ಬಿಸಾಡಲ್ಪಟ್ಟ ತಬ್ಬಲಿ ಮಕ್ಕಳ ಮೇಲೆ ಕರುಣೆಯ ತೋರಿ ಸ್ವಾಮಿ. ದಯೆಯ ತೋರಿ ಸ್ವಾಮಿ. ಓ
Oh Lord, make me an instrument of your peace. Where there is hatred, let me sow love. Where there is injury, burden, where there is doubt, faith, where there is despair, hope, where there is darkness, light, and where there is sadness, joy. Oh Divine Master, grant that I may not so much seek to be concerned as to concern, to be understood as to understand, to be loved as to love. For it is in giving that we receive. It is in pardoning that we are pardoned. And it is in dying that we are born to eternal life, my Lord Jesus. ಸ್ವಾಮಿ, ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ರಾಕ್ಷ. ಈ ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಡಿರಿ ರಾಕ್ಷ. ಎಲ್ಲರೂ ಮನಸ್ಸಿನಿಂದ ಆ ಪ್ರಭುವನ್ನು ಆರಾಧಿಸುವ, ಎಲ್ಲರೂ ಮನಸ್ಸಿನಿಂದ ಆ ಪ್ರಭುವನ್ನು ಆರಾಧಿಸುವ, ಆ ಪ್ರಭುವಿಗಾಗಿ ನಾವು ಹಂಬಲಿಸುವ, ಆ ಪ್ರಭುವಿಗಾಗಿ ನಾವು ಹಂಬಲಿಸುವ. ಹೌದು ಪ್ರಿಯರೇ, ಪ್ರಭುವಿಗಾಗಿ ಹಂಬಲಿಸುತ್ತ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿ ಎಂಬುದಾಗಿ, ಯೇಸುವೇ ನನ್ನ ಮೇಲೆ ಕರುಣೆ ತೋರಿ ಎಂಬುದಾಗಿ ಸಮರ್ಪಿಸುವ, ಆ ಸ್ವಾಮಿನ ಆರಾಧಿಸುವ. ದೇವಪಿತನೇ ನಿನಗೆ ಆರಾಧನೆ, ದೇವಸುತನೇ ನಿನಗೆ ಆರಾಧನೆ, ಪವಿತ್ರಾತ್ಮರೇ ನಿಮಗೆ ಆರಾಧನೆ ಎಂಬುದಾಗಿ ಆಡುವ ಪ್ರಿಯರೇ. ಆಡುವ 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 ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ. ಪ್ರೀಸಲು ಪ್ರಿಯರೇ, ಎಲ್ಲರೂ ಕರಗಳನ್ನು ತಟ್ಟಿ ಆಡಬೇಕು. ಎಲ್ಲರೂ, ಯಾಕೆಂದರೆ ದೇವರು ನಮಗೆ ಕೈಗಳನ್ನು ಕೊಟ್ಟಿದ್ದಾರೆ, ಕಾಲನ್ನು ಕೊಟ್ಟಿದ್ದಾರೆ, ಕಣ್ಣನ್ನು ಕೊಟ್ಟಿದ್ದಾರೆ, ಕಿವಿಯನ್ನು ಕೊಟ್ಟಿದ್ದಾರೆ, ನಮ್ಮ ದೇಹವೆಲ್ಲವೂ ಆಶೀರ್ವಾದವಾಗಿ ಕೊಟ್ಟಿದ್ದಾರೆ. ನಾವು ಅಂಗವಿಕಲರಲ್ಲ, ನಾವು ಅಂಗವಿಕಲರಲ್ಲ, ಮಂದಮತಿಗಳಲ್ಲ, ಈ ಲೋಕವನ್ನು ಅರಿಯದವರಲ್ಲ, ಹುಚ್ಚರಲ್ಲ, ಬುದ್ಧಿ ಭ್ರಮಣೆಯುಳ್ಳವರಲ್ಲ. ನಮಗೆ ಕೈ ಕಾಲುಗಳಿದೆ, ದೇವರು ನಮಗೆ ಕೈ ಕಾಲುಗಳನ್ನು ಕೊಟ್ಟಿದ್ದಾರೆ. ಇಂದು ನಾವಿರುವ ಸ್ಥಳದಲ್ಲಿಯೇ ಕೈಗಳನ್ನು ತಟ್ಟೋಣ, ನಮ್ಮ ಕಾಲುಗಳು ಚಲಿಸಲಿ ಪ್ರಿಯರೇ, ಸಂತೋಷವಾಗಿ ಆರ್ಭಟಿಸಲಿ ಪ್ರಿಯರೇ, ಕುಣಿದು ಕುಪ್ಪಳಿಸುತ್ತಾ ಆ ದೇವರಿಗೆ ವಂದನೆಯನ್ನು ಸಲ್ಲಿಸೋಣ. ಓ ನನ್ನ ಸಹೋದರನೇ, ಒಂದು ಪಕ್ಷ ಈ ದಿನ ನೀನು ಮೂಕನಾಗಿದ್ದರೆ ಏನು ಮಾಡುತ್ತಾ ಇದ್ದೆ? ಈ ದಿನ ನಿನಗೆ ಕಣ್ಣು ಕಾಣದೇ ಇದ್ದರೆ ನೀನು ಏನು ಮಾಡುತ್ತಾ ಇದ್ದೆ? ಈ ದಿನ ನಿನಗೆ ಕಿವಿ ಕೇಳದೇ ಇದ್ದರೆ ನೀನು ಏನು ಮಾಡುತ್ತಾ ಇದ್ದೆ? ಈ ದಿನ ನಿನಗೆ ನಡೆಯಲಾಗದೆ ಹೋಗಿದ್ದರೆ ಏನು ಮಾಡುತ್ತಾ ಇದ್ದರೆ? ಈ ದಿನ ನಿನ್ನ ಮಂದಮತಿಯಾಗಿದ್ದರೆ ನೀನು ಏನು ಮಾಡುತ್ತಾ ಇದ್ದೆ? ಈ ದಿನ ನಿನ್ನ ದೇಹದಲ್ಲಿ ಅವಯವಗಳು ಇಲ್ಲದೇ ಇದ್ದರೆ ನೀನು ಏನು ಮಾಡುತ್ತಾ ಇದ್ದೆ? ಹೌದಲ್ಲ, ಈ ದೇವರು ನನಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಇದರಿಂದ ನೀನು ಕುಳಿತಿರುವ ಸ್ಥಳ, ನೀನು ಕುಳಿತಿರುವಂತಹ ಸ್ಥಳ, ಆ ನಿಂತಿರುವ ಸ್ಥಳದಲ್ಲಿ ಆ ನಿನ್ನ ಪ್ರಭುವನ್ನ ನೀ ಅಭಿನಂದಿಸು, ಆ ಪ್ರಭುವನ್ನ ಆರಾಧಿಸು, ಆ ಪ್ರಭುವನ್ನ ಮಹಿಮೆ ಪಡಿಸು. ಕೈಗಳು ತಟ್ಟು, ನಿನ್ನ ಕೈಗಳನ್ನ ತಟ್ಟು, ನಿನ್ನ ಕಿವಿಗೆ ಏರ್ಫೋನ್ ಅನ್ನು ಹಾಕುತ್ತಾ ಈಗೋ ಕೈಗಳನ್ನ ತಟ್ಟುತ್ತಾ, ನಿನ್ನ ಕಾಲುಗಳನ್ನು ಚಲಿಸುತ್ತಾ ಆ ಪ್ರಭುವನ್ನು ಆರಾಧಿಸು. ಯಾಕೆಂದರೆ ನೀನು ಅಂಗವಿಕಲನಲ್ಲ, ನೀನು ಅಂಗವಿಕಲನಲ್ಲ. ಹೌದು, ಎಸ್ ಎಸ್ ಎಸ್. Amen. ಕರಗಳನ್ನು ತಟ್ಟುತ್ತಾ, yes, you are not alone, you are healed in Jesus' name. ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ. ಸರಿ ಆಡುವ. ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ. ಹಾಲೆಲು 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 ಹಾಲೆಲು
ಹಾಲೇಲು 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 ಹಾಲೇಲುಯಾ ಸೇರುವ ಹಾಲೇಲು 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 ಹಾಲೇಲುಯಾ ಹಾಲೇಲು 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 ಹಾಲೇಲುಯಾ. ದೇವರ ವಾಕ್ಯವನ್ನು ಕೇಳಲು ದೇವರು ನನಗೆ ಕಿವಿಯನ್ನು ಕೊಟ್ಟಿದ್ದಾರೆ. ಪ್ರತಿ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳಲು ದೇವರು ನನಗೆ ಕಿವಿಯನ್ನು ಕೊಟ್ಟಿದ್ದಾರೆ. ವಾಕ್ಯವನ್ನು ಕೇಳುವ ನಿನ್ನ ಕಿವಿಗಳು ಎಷ್ಟು ಸೊಗಸಾದವುಗಳು. ಆ ವಾಕ್ಯವನ್ನು ಕೇಳುವಂತಹ ಆ ನಿನ್ನ ಕಿವಿಗಳು ಎಷ್ಟು ಮನೋಹರವಾದವು. ಎಷ್ಟೋ ಜನರಿಗೆ ದೇವರ ವಾಕ್ಯವನ್ನು ಕೇಳುವಂತಹ ಆಶೀರ್ವಾದವಿಲ್ಲ. ಎಷ್ಟೋ ಜನರಿಗೆ ದೇವರನ್ನ ಸ್ತುತಿಗಾನ ಮಾಡುವಂತಹ ಸಂತೋಷವಿಲ್ಲ. ದೇವರ ಸ್ತುತಿಗಾನ ಎಷ್ಟು ಸೌಂದರ್ಯ, ಎಷ್ಟು ಮನೋಹರ ಎಂಬುದು ಅವರಿಗೆ ಗೊತ್ತಿಲ್ಲ. ತಾಳಗಳು ಏನೆಂದು ಗೊತ್ತಿಲ್ಲ ಅವರಿಗೆ, ಮೇಳಗಳು ಏನೆಂದು ಗೊತ್ತಿಲ್ಲ. ಶಬ್ದವನ್ನೇ ಗ್ರಹಿಸಲಾಗದಂಥವರು. ಹೀಗಿರುವಾಗ ನಿನ್ನ ದೇವರು ನಿನಗೆ ಕಿವಿಯನ್ನು ಕೊಟ್ಟಿದ್ದಾರೆ, ನಿನ್ನ ಶಬ್ದವನ್ನು ತೆರೆದಿದ್ದಾರೆ. ತಾಳಗಳನ್ನು ಕೇಳುವುದಕ್ಕಾಗಿ, ವಾಕ್ಯಗಳನ್ನು ಕೇಳುವುದಕ್ಕಾಗಿ, ಶಬ್ದಗಳನ್ನು ಆಲಿಸುವುದಕ್ಕಾಗಿ ದೇವರ ಕಿವಿಯನ್ನು ಕೊಟ್ಟಿದ್ದಾರೆ. ಆ ಪ್ರಭುವನ್ನು ನೀನು ಆರಾಧಿಸು. ಆ ಪ್ರಭುವಿನ ಕರೆಗಳನ್ನು ತಟ್ಟುತ್ತಾ ಆರಾಧಿಸು. ದೇವಸುತನಿಗೆ ಆರಾಧನೆ ಎಂಬುದಾಗಿ. ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ದೇವಸುತನಿಗೆ ಆರಾಧನೆ. ಸರಿ ಅಣುವ. ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ. One more time. ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ. ಹಾಲೇಲು 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 ಹಾಲೇಲುಯಾ. ಹಾಲೇಲು 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 ಹಾಲೇಲುಯಾ. Sing everybody. ಹಾಲೇಲು 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 ಹಾಲೇಲುಯಾ. ಹಾಲೇಲು 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 ಹಾಲೇಲುಯಾ. Yes, your Lord Jesus Christ in front of you. ನಿನ್ನ ಯೇಸು ನಿನ್ನ ಮುಂದೆ ಇದ್ದಾನೆ. ಎಷ್ಟೋ ಜನಕ್ಕೆ ನಡೆಯಲು ಸಾಧ್ಯವಾಗುತ್ತಾ ಇಲ್ಲ. ಎಷ್ಟೋ ಜನ ನಡೆಯಲು ಸಾಧ್ಯವಾಗುತ್ತಾ ಇಲ್ಲ, ಕುಂಟುತ್ತಾ ಇದ್ದಾರೆ ಹಾಗೂ ನಡೆಯಲೇ ಸಾಧ್ಯವಾಗದೇ ಇದ್ದಾರೆ. ಆದರೆ ದೇವರು ಇಂದು ನಿನಗೆ ನಡೆಯಲು ಕಾಲುಗಳನ್ನು ಕೊಟ್ಟಿದ್ದಾರೆ. ಇಂದು ನೀನು ನಡೆದಾಡಲು, ಕುಡಿದು ಕುಪ್ಪಳಿಸಲು, ಎಲ್ಲಿ ಬೇಕಾದರೆ ನಿನಗೆ ಹೋಗಲು ದೇವರು ನಿನಗೆ ಕಾಲುಗಳನ್ನು ಕೊಟ್ಟಿದ್ದಾರೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ದೇವರ ವಾಕ್ಯವನ್ನು ಕೇಳುವುದಕ್ಕೆ, ದೇವಾಲಯಕ್ಕೆ ಹೋಗುವುದಕ್ಕೆ, ದೇವರನ್ನು ಆರಾಧಿಸುವ ದೇವರನ್ನು ಆರಾಧಿಸಲು ಹೋಗಲು ನಿನಗೆ ದೇವರ ಕಾಲುಗಳನ್ನು ಕೊಟ್ಟಿದ್ದಾರೆ. ನೀನು ಎಂತಹ ಭಾಗ್ಯವಂತ, ನೀನು ಎಂತಹ ಭಾಗ್ಯವಂತೆ. ಹೀಗಿರುವಾಗ ಎಷ್ಟು ಜನ ಕಾಲುಗಳಿರುತ್ತಾರೆ ಪ್ರಿಯರೇ. ಆ ಕಾಲುಗಳಿಲ್ಲದೆ ಇರುವವರನ್ನ ನಾವು ಸ್ಮರಿಸಬೇಕು. ದೇವರು ನನಗೆ ಕಾಲನ್ನು ಕೊಟ್ಟಿದ್ದಾರೆ, ಆದರೆ ಈ ಕಾಲುಗಳಿದ್ದರೂ ನಾನು ದೇವರ ಆಲಯವನ್ನು ಪ್ರವೇಶಿಸುತ್ತಾ ಇಲ್ಲ. ಈ ಕಾಲುಗಳಿದ್ದರೂ ದೇವರ ನಾಮಸ್ಮರಣೆಯನ್ನು ಮಾಡಲು ನನ್ನ ಕಾಲುಗಳು ಚಲಿಸುತ್ತಾ ಇಲ್ಲ. ಈ ನನ್ನ ಕಾಲುಗಳಿದ್ದರೂ ಸಹ ನಾನು ದೇವರನ್ನ ಗುಣಗಾನ ಮಾಡುತ್ತಾ ಇಲ್ಲ. ಆದರೆ ಕಾಲಿಲ್ಲದವರು, ಈಗ ನನಗೆ ಕಾಲಿಲ್ಲವಲ್ಲ, ದೇವಾಲಯವನ್ನು ಸಂಧಿಸಲಾಗುತ್ತಾ ಇಲ್ಲವಲ್ಲ, ಅಯ್ಯೋ ನನಗೆ ಕುಣಿದಾಡಲು ಸಾಧ್ಯವಿಲ್ಲಲ್ಲ, ಅಯ್ಯೋ ನಾನೇನು ಮಾಡಲಿ ಎಂಬುದಾಗಿ ಕೂಗಾಡುತ್ತಾ ಇದ್ದಾನೆ. ಓ ನನ್ನ ಸಹೋದರನೇ, ಸಹೋದರಿಯೇ, ಈಗ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು. ದೇವರನಿಗೆ ಕೊಟ್ಟ ಕಾಲುಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸು.
ಹಲ್ಲೆಲೂಯಾ. ಪವಿತ್ರ ಆತ್ಮರಿಗೆ ಆರಾಧನೆ. ಪವಿತ್ರ ಆತ್ಮರಿಗೆ ಆರಾಧನೆ, 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 ಪವಿತ್ರ ಆತ್ಮರಿಗೆ ಆರಾಧನೆ. ಸರಿ, ಪವಿತ್ರ ಆತ್ಮರಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ. ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ ಮೇ. ಹಾಲೇಲು 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 ಹಾಲೇಲುಯಾ, ಹಾಲೇಲು 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 ಹಾಲೇಲುಯಾ. ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ಯೇಸು ದೇವಗೆ ಆರಾಧನೆ. ಸರಿ, ಯೇಸು 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 ಯೇಸುವೇ. ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ. ಹಾಲೆಲೂಯಾ ಆಮೆನ್. ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ. ಆಮೆನ್ ಹಲ್ಲೆಲೂಯಾ. ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮಕ್ಕೆ ಆರಾಧನೆ, ದೇವತಂದೆಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವತಂದೆಗೆ ಆರಾಧನೆ, ದೇವತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವದೇವನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರ ಆತ್ಮರಿಗೆ ಆರಾಧನೆ, ದೇವತಂದೆಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಾತ್ಮನಿಗೆ ಆರಾಧನೆ. ಹಾಲೆಲೂಯಾ ಆಮೆನ್. ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ,
ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ದೇವಸುತನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಆರಾಧನೆ, ಪವಿತ್ರಾತ್ಮನಿಗೆ ಆರಾಧನೆ. ಹಾಲೆಲೂಯಾ 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 Hallelujah, 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 hallelujah. Jesus, 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 Jesus. Hallelujah, 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 hallelujah. Yesue, 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 hallelujah, Yesue, hallelujah, 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 Yesue, hallelujah, 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 Ruha, 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 Ruha. ಯೇಸುವೇ ಯೇಸುವೇ ಬನ್ನಿರಿ ಯೇಸುವೇ, ನಮ್ಮ ಆತ್ಮದಲ್ಲಿ ಬನ್ನಿರಿ ಯೇಸುವೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ, ಓ ಶಕ್ತಿ ಆತ್ಮರೇ ಬನ್ನಿರಿ, ಓ ದಿವ್ಯ ತೇಜರಾತ್ಮರೇ ಬನ್ನಿರಿ. ಜೇಸು 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 ಹರನಿಯ 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 ಇಯಲ ಗಯಲ ಗಯಲ ಮಯಲ ಇಯಲ ಗಯಲ 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 ಮಯಲ ಇಯಲ ಗಯಲ 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 ಮಯಲ ಯೇಸುವೇ ಯೇಸುವೇ ರಬಿ 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 ರೂಹಾ 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 ರಬಿ 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 ಯೇಸುವೇ 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 ಶಲೋಮಿ ಆರಿ ಆರಿ ಎಸ್ರಾರಿ ಆರಿ ಆರಿ ಆರಿಯ ಶಲೋಮಿ ಆರಿ ಆರಿ ಎಸ್ರಾರಿ ಆರಿ ಆರಿ ಆರಿಯ ಶಲೋಮಿ ಆರಿ ಆರಿ ಎಸ್ರಾರಿ ಆರಿ ಆರಿ ಆರಿಯ ಶಲೋಮಿ ಆರಿ ಆರಿ ಎಸ್ರಾರಿ ಆರಿ ಆರಿ ಅಲಾ ಶಾರಿ ಅಲಾಮಿ ಆರಿ ಅಲಾ ಶಾರಿ ಅಲಾಮಿ ಆರಿ ಅಲಾ ಶಾರಿ ಅಲಾಮಿ ಆರಿ Hallelujah, 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 hallelujah. ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ದೇವಪಿತನಿಗೆ ಆರಾಧನೆ, ಯೇಸು ದೇವಗೆ ಆರಾಧನೆ, ಯೇಸು ದೇವಗೆ ಆರಾಧನೆ, ಯೇಸು ದೇವಗೆ ಆರಾಧನೆ, ಯೇಸು ದೇವಗೆ ಆರಾಧನೆ, ಪವಿತ್ರ ಆತ್ಮಗೆ ಆರಾಧನೆ, ಪವಿತ್ರ ಆತ್ಮಗೆ ಆರಾಧನೆ, ಪವಿತ್ರ ಆತ್ಮಗೆ ಆರಾಧನೆ, ಪವಿತ್ರ ಆತ್ಮಗೆ ಆರಾಧನೆ. ಹಾಲೇಲು 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 ಹಾಲೇಲುಯಾ ಹಾಲೇಲು 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 ಹಾಲೇಲುಯಾ ಹಾಲೇಲು 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 ಹಾಲೇಲುಯಾ
ಆಲೇಲು 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 ಆಲೇಲುಯಾ. ಹೌದು ಪ್ರಿಯರೇ, ಪ್ರಭುವಿನ ಸಾನ್ನಿಧ್ಯದಲ್ಲಿದ್ದೇವೆ. ಪ್ರಿಯರೇ, ಪ್ರಭುವಿನ ಮಾಧುರ್ಯದಲ್ಲಿ ಒಂದಾಗಿರುವಂತಹ ನಾವು ಈ ಸಮಯದಲ್ಲಿ ಎಲ್ಲ ಅಂಗವಿಕಲರನ್ನ ನಾವು ಸಮರ್ಪಿಸಿ ಪ್ರಾರ್ಥಿಸಬೇಕು. ಪ್ರಿಯರೇ, ನಿಮ್ಮ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಎಲ್ಲ ಅಂಗವಿಕಲರು, ಎಷ್ಟೋ ಜನ ಎದ್ದು ನಡೆಯಬೇಕೆಂಬ ಆಸೆ, ಆ ಎದ್ದು ನಡೆಯಲು ಆಸೆ ಪಡುತ್ತಿರುವಂತಹ ವ್ಯಕ್ತಿಗಳು ಎದ್ದು ನಡೆಯುವಂತೆ, ಕಿವಿ ಕೇಳದವರು ಕಿವಿ ಕೇಳಲ್ಪಡುವಂತೆ, ಮೂಕರಾಗಿರುವವರು ಮಾತನಾಡುವಂತೆ, ಕುರುಡರು ನೋಡುವಂತೆ, ಪ್ರಭು ಯೇಸು ಸತ್ಯವನ್ನು ಸ್ಪರ್ಶಿಸುವಂತೆ ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಯಾಕೆಂದರೆ ಪ್ರಾರ್ಥಿಸಲು ದೇವರು ನಮಗೆ ಬಾಯಿಗಳನ್ನು ಕೊಟ್ಟಿದ್ದಾರೆ, ಪ್ರಭು ಯೇಸುವನ್ನು ನೋಡಲು ಕಣ್ಣುಗಳನ್ನು ಕೊಟ್ಟಿದ್ದಾರೆ, ಪ್ರಭು ಯೇಸುವಿನ ವಾಕ್ಯವನ್ನು ಆಲಿಸಲು ಕಿವಿಗಳನ್ನು ಕೊಟ್ಟಿದ್ದಾರೆ, ದೇವಾಲಯವನ್ನು ಸಂಧಿಸಲು ಕಾಲುಗಳನ್ನು ಕೊಟ್ಟಿದ್ದಾರೆ, ಹಾಗೂ ಬುದ್ಧಿ ಅರಿವನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ಆ ಪ್ರಭುವಿನ ಮುಂದೆ ನಾವು ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಪ್ರಿಯರೇ, ಈ ಸಮಯದಲ್ಲಿ ದೇವರು ಮಾಡಿದ ವಾಗ್ದಾನ ಎಷ್ಟು ಶ್ರೇಷ್ಠ ಎಂಬುದು ನಮಗೆ ಗೊತ್ತು. ವಾಗ್ದಾನದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ ಪ್ರಿಯರೇ. ಎಲ್ಲರ ವಿಶ್ವಾಸದಲ್ಲಿ ಈ ವಾಗ್ದಾನದ ಪ್ರಾರ್ಥನೆಯನ್ನು ಪುನರಾವರ್ತಿಸಿರಿ. ಎಲ್ಲರೂ ಈ ವಾಗ್ದಾನದ ಪ್ರಾರ್ಥನೆಯನ್ನು ಪುನರಾವರ್ತಿಸಿ, ನಿಮ್ಮ ಕಣ್ಣು ಮುಂದೆ ಕಾಣುತ್ತಿರುವಂತಹ ಈ ವಾಗ್ದಾನದ ಪ್ರಾರ್ಥನೆಯನ್ನು ಇವೆಲ್ಲರೂ ಪುನರಾವರ್ತಿಸಿರಿ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನೂ ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ನಾನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೆ, ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ನ ಮಧ್ಯಸ್ಥಿಕೆಯಲ್ಲಿ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಎಲ್ಲ ಭಕ್ತ ವಿಶ್ವಾಸಿಗಳನ್ನು, ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೆ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ಈ ವಾಗ್ದಾನ ಪ್ರಾರ್ಥನೆ ಸಾಧಾರಣವಾದ ಪ್ರಾರ್ಥನೆ ಇಲ್ಲ ಪ್ರಿಯರೇ. ದಿನಂಪ್ರತಿ ಇದನ್ನು ನೀವು ಪದೇ ಪದೇ ಉಚ್ಚರಿಸುತ್ತಾ ಇರುವುದಾದರೆ ದೇವರು ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವರು. ಇದು ದೇವರ ವಾಗ್ದಾನ ಪ್ರಾರ್ಥನೆ. ಈ ವಾಗ್ದಾನ ಪ್ರಾರ್ಥನೆಯನ್ನ ಮನಪಾಠ ಮಾಡಿಕೊಳ್ಳಿರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನೀವು ಅದ್ಭುತವನ್ನು ಕಾಣುವಿರಿ. ದೊಡ್ಡ ಸಾಕ್ಷಿಗಳಾಗಿ ನೀವು ಮಾರ್ಪಾಡಾಗುವಿರಿ. ಎಲ್ಲರೂ ವಿಶ್ವಾಸದಲ್ಲಿ ಪ್ರಭು ಯೇಸು ಕಲಿಸಿಕೊಟ್ಟಂತಹ ಪ್ರಾರ್ಥನೆಯನ್ನ ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಲಿ. ಪರಿಶುದ್ಧ ತಾಯಿಯ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮ್ಮ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ನಮೋ ಮರಿಯರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಲಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಅದು ಪ್ರಿಯರೇ, ಈ ಸಮಯದಲ್ಲಿ ಸಮರ್ಪಿಸೋಣ. ನಮ್ಮೊಂದಿಗೆ ಪ್ರಾರ್ಥನಾ ಸಹಾಯ ಕೇಳಿಕೊಂಡಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸೋಣ. ಈ ರಾತ್ರಿ ICU ಅಲ್ಲಿ ವೆಂಟಿಲೇಟರ್ಗಳಲ್ಲಿರುವಂತಹ ಮರಣದ ಯಾತನೆ ಇರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡೋಣ. ಅಪಘಾತಗಳಲ್ಲಿ ಈ ದಿನಗಳಲ್ಲಿ ಅಂಗವಿಕಲರಾಗಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡೋಣ. ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದಿದಂತಹ ಆತ್ಮಗಳನ್ನ, ಪ್ರಕೃತಿ ವಿಕೋಪದಲ್ಲಿ ಮರಣ ಹೊಂದಿದಂತಹ ಆತ್ಮಗಳನ್ನ, ಕೊಲೆಗೈಯಲ್ಪಟ್ಟಂತಹ ಆತ್ಮಗಳನ್ನ, ನೆಲೆಯಿಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳನ್ನ, ಯುದ್ಧದಲ್ಲಿ ಮಡಿದಂತಹ ಆತ್ಮಗಳನ್ನ, ನಮ್ಮ ಕುಟುಂಬಗಳಲ್ಲಿ ಮೃತ ಹೊಂದಿದಂತಹ ಆತ್ಮಗಳನ್ನ, ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನ ಪ್ರಭು ಯೇಸುವಿನ ಪಾದಕ್ಕೆ ಸಮರ್ಪಿಸೋಣ. ತಾಯಿ ಮಾತುಗಳ ಕೋಮಲ ಹೃದಯಕ್ಕೆ ಸಮರ್ಪಿಸುತ್ತಾಮ ನಮಗಾಗಿ ಪ್ರಾರ್ಥಿಸಿ ಎಂದು ಕೇಳೋಣ. ನಮ್ಮೆಲ್ಲರ ಕುಟುಂಬಗಳನ್ನು ಸಮರ್ಪಿಸಿಕೊಳ್ಳೋಣ. ಪ್ರತಿಯೊಬ್ಬರ ಜೀವನದಲ್ಲಿರುವಂತಹ ಅಶಾಂತಿಗಳು, ಅಸಮಾಧಾನಗಳು ತೊಲಗುವಂತೆ ಪ್ರಾರ್ಥಿಸೋಣ. ಒಡೆದು ಹೋದಂತಹ ಕುಟುಂಬಗಳು ಒಂದಾಗುವಂತೆ ಪ್ರಾರ್ಥಿಸೋಣ. ಕ್ರೂರತನದಲ್ಲಿರುವಂತಹ ವ್ಯಕ್ತಿಗಳು ಪರಿವರ್ತನೆ ಹೊಂದಲು ಪ್ರಾರ್ಥಿಸೋಣ. ಕುಡುಕರು ಕುಡುಕುತನದಿಂದ ಹೊರಗೆ ಬರುವಂತೆ, ಜೂಜಾಡುವವರು ಜೂಜಾಟದಿಂದ ಹೊರಗೆ ಬರುವಂತೆ, ಅನೈತಿಕ ಸಂಬಂಧದಲ್ಲಿರುವವರು ಅದರಿಂದ ಹೊರಗೆ ಬರುವಂತೆ, ವ್ಯಭಿಚಾರದ ಕಾಮ ವಿಲಾಸಗಳಲ್ಲಿರುವವರು ಅವುಗಳಿಂದ ಹೊರಗೆ ಬರುವಂತೆ, ಹಲವಾರು ವಿಧದ ಡ್ರಗ್ಸ್ಗಳಿಗೆ ಅಡಿಕ್ಟ್ ಆಗಿರುವವರು ಅದರಿಂದ ಹೊರಗೆ ಬರುವಂತೆ, ಜವಾಬ್ದಾರಿ ಇಲ್ಲದ ಪತಿಯರು ಜವಾಬ್ದಾರಿಯನ್ನು ಪಡೆಯುವಂತೆ, ವಾಚಾಡಿ ಹೆಂಡತಿಯರು ಪರಿವರ್ತನೆಯನ್ನು ಹೊಂದುವಂತೆ, ತಪ್ಪು ದಾರಿ ಹಿಡಿದಿರುವ ಮಕ್ಕಳು ಪರಿವರ್ತನೆ ಹೊಂದುವಂತೆ ಪ್ರಭು ಯೇಸುವಿನ ಪೂಜ್ಯ ಶರೀರಕ್ಕೆ ನಮ್ಮ ಮಕ್ಕಳನ್ನ, ಪರಿಶುದ್ಧ ರಕ್ತಕ್ಕೆ ಈ ಎಲ್ಲ ಮಕ್ಕಳನ್ನ ಸಮರ್ಪಿಸೋಣ. ಈ ವಿಶ್ವದಲ್ಲಿರುವ ಎಲ್ಲ ವಿಶ್ವಾಸಿಗಳನ್ನು ನಾವು ಸಮರ್ಪಿಸೋಣ. ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ತನ್ನ ಕುಟುಂಬಕ್ಕಾಗಿ ಪ್ರಾರ್ಥನಾ ಸಹಾಯ ಕೇಳಿಕೊಳ್ಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ಯೇಸುವಿಗೆ ಸಮರ್ಪಿಸೋಣ. ಪತಿ ಇದ್ದರೂ ಪತಿ ಇಲ್ಲದಾಗೆ, ಪತ್ನಿ ಇದ್ದರೂ ಪತ್ನಿ ಇಲ್ಲದಾಗೆ ಇರುವಂತಹ ಮಕ್ಕಳನ್ನು ಆಶೀರ್ವದಿಸೋಣ. ಅವರಿಗಾಗಿ ಪ್ರಾರ್ಥಿಸೋಣ. ಸ್ವಾಮಿ, ಅಂತೆಯೇ ಈ ಸ್ವರ್ಗೀಯ ಯಾತ್ರೆ ಬ್ಲೆಸ್ಸಿಂಗ್ ಟೈಮ್ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಇದು ನಿಮ್ಮ ಕೊಡುಗೆ, ನಿಮ್ಮ ಚಿತ್ತ ರಾಜ. ಈ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಕರಳಿಗೆ ಒಪ್ಪಿಸಿಕೊಡುತ್ತೇನೆ. ಈ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುವಂತಹ ಸ್ವಾಮಿ ಎಲ್ಲ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತೇನೆ. ಈ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ. ಹಾಗೆ ನನಗಾಗಿ ಪ್ರಾರ್ಥಿಸುತ್ತಿರುವಂತಹ ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಸ್ವಾಮಿ, ನನಗಾಗಿ ಈ ಶುಶ್ರೂಷೆಗಾಗಿ ಪ್ರಾರ್ಥಿಸಿರುವಂತಹ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರುವಂತಹ ಈ ಎಲ್ಲ ಮಕ್ಕಳ ಪ್ರಾರ್ಥನೆಗೆ ನೀವು ಉತ್ತರ ಕೊಡುತ್ತೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ ರಾಜ. ಸ್ವಾಮಿ, ನನ್ನ ಎಲ್ಲ ಬಲಹೀನತೆಗಳ ಮೇಲೆ, ದೈಹಿಕವಾದ ಮಾನಸಿಕವಾದ ಎಲ್ಲ ಬಲಹೀನತೆಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ನಿಮ್ಮ ಸಾಮ್ರಾಜ್ಯವನ್ನ ಸಾರಬೇಕಾದಂತಹ ಶಕ್ತಿಯನ್ನ, ಜ್ಞಾನವನ್ನ, ವಿವೇಕವನ್ನ, ಆರೋಗ್ಯವನ್ನ ನನಗೆ ಕರುಣಿಸಿರಿ ಸ್ವಾಮಿ. ಅಂತೆಯೇ ಇಡೀ ವಿಶ್ವದಲ್ಲಿ ಶುಶ್ರೂಷೆ ಮಾಡುತ್ತಿರುವಂತಹ ಎಲ್ಲ ಶುಶ್ರೂಷಕರ ಕುಟುಂಬಗಳನ್ನ ಆಶೀರ್ವದಿಸಿರಿ ರಾಜ. ಎಲ್ಲ ಪಾಸ್ಟರ್ಸ್ಗಳನ್ನ, ಎಲ್ಲ ಸಭಾಪಾಲಕರುಗಳನ್ನ, ಎಲ್ಲ ಮಿಷನರಿಗಳನ್ನ ಆಶೀರ್ವದಿಸಿರಿ ರಾಜ. ನಮ್ಮ ಪೋಪ್ ಫ್ರಾನ್ಸಿಸ್ ಅವರನ್ನ, ಪೋಪ್ ಬೆನೆಡಿಕ್ಟ್ ಅವರನ್ನ, ಎಲ್ಲ ಕಾರ್ಡಿನಲ್ ಧರ್ಮಾಧ್ಯಕ್ಷರುಗಳನ್ನ, ಎಲ್ಲ ಪ್ರಾಂತ್ಯಾಧಿಕಾರಿಗಳನ್ನ, ಎಲ್ಲ ಅಭಿಷಕ್ತ ಗುರುಗಳನ್ನ ಆಶೀರ್ವದಿಸಿರಿ ರಾಜ. ಎಲ್ಲ ಮಧ್ಯಸ್ಥ ಪ್ರಾರ್ಥಿಸುವವರನ್ನ ಆಶೀರ್ವದಿಸಿರಿ ರಾಜ. ನನ್ನ ಪ್ರಭುವೇ, ನಿಮ್ಮ ಅನಂತ ಕೃಪೆಗೆ ಈ ದಿನದ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ನಿಮ್ಮ ಮುಂದೆ ಇರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ಪ್ರತ್ಯೇಕವಾಗಿ ಅಂಗವಿಕಲರ ಮೇಲೆ ಕರುಣೆ ತೋರಿರಿ ರಾಜ. ಅಂಗವಿಕಲರಾಗಿರುವ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಅಂಗವಿಕಲರಾಗಿ ಗರ್ಭದಲ್ಲಿಯೇ ಕೊಲೆ ಮಾಡಲ್ಪಡುತ್ತಿರುವಂತಹ, ಅಬಾರ್ಷನ್ ಮಾಡುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ಸ್ವಾಮಿ, ನಿಮ್ಮ ದೇವದೂತರುಗಳಾಗಿ ಈ ಲೋಕದಲ್ಲಿ ಜೀವಿಸಬೇಕಾಗಿರುವಂತಹ ಮಕ್ಕಳು ಕೊಲೆಗೈಯಲ್ಪಡುತ್ತಾ ಇದ್ದಾರೆ ರಾಜ. ಸ್ವಾಮಿ ದೇವ, ಅಂಗವಿಕಲರಾಗಿ ಕೊಲೆಗೈಯಲ್ಪಡುತ್ತಿರುವಂತಹ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ರಾಜ. ಸ್ವಾಮಿ, ನಾವೆಲ್ಲರೂ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ಈ ಸ್ವರ್ಗೀಯ ಯಾತ್ರೆಯ ಎಲ್ಲ ಉದ್ದೇಶಗಳ ಮೇಲೆ ಕರುಣೆ ತೋರಿ ರಾಜ. ಸ್ವಾಮಿ, ಈ ಸ್ವರ್ಗೀಯ ಯಾತ್ರೆ ಮುಖಾಂತರವಾಗಿ ನಾವೇನು ಮಾಡಬೇಕೆಂದಿದೆಯೋ ಅದನ್ನು ಮಾಡಲು ನಮಗೆ ಎಲ್ಲ ವಿಧವಾದ ಮಾರ್ಗವನ್ನು ತೆರೆದುಕೊಡಿರಿ ರಾಜ. ಸ್ವಾಮಿ, ಸ್ವರ್ಗೀಯ ಯಾತ್ರೆ ವಿರುದ್ಧವಾಗಿ ಹೋರಾಟ ಮಾಡಿದಂತ ಎಲ್ಲ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ರಾಜ. ನನ್ನ ಪ್ರಭುವೇ, ಹಾಗೆ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಧ್ಯಾನ ಮಂದಿರಗಳನ್ನ, ಧ್ಯಾನ ನಡೆಸುವಂತಹ ಎಲ್ಲ ಶುಶ್ರೂಷಕರನ್ನ, ಗುರುಗಳನ್ನ ಆಶೀರ್ವದಿಸಿರಿ ರಾಜ. ಎಲ್ಲ ಶುಶ್ರೂಷೆ ಮೇಘಲೆಗಳಲ್ಲಿ ಹಾಡುವವರನ್ನ, ನುಡಿಸುವವರನ್ನ, ಎಲ್ಲ ಸ್ವಯಂ ಸೇವಕರನ್ನ, ಕೌನ್ಸಿಲರ್ಸ್ಗಳನ್ನ ಆಶೀರ್ವದಿಸಿರಿ ರಾಜ. ನನ್ನ ಪ್ರಭುವೇ,
ನನ್ನ ಗುರುವೇ, ನನ್ನ ದೇವರೇ, ಮತ್ತೊಂದಾವರ್ತಿ ನನ್ನನ್ನು ಸಮರ್ಪಿಸಿಕೊಡುತ್ತೇನೆ. ಪ್ರತಿದಿನದ ಬೆಳಗಿನ ಜಾವದ 5 ಗಂಟೆಯ ಸ್ವರ್ಗೀಯ ಮನದ ವಾಕ್ಯ ಸಂದೇಶವನ್ನು ಒಪ್ಪಿಸಿಕೊಡುತ್ತೇನೆ ರಾಜ. 3 ಗಂಟೆಯ ಕರುಣೆಯ ಜಪಸರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಸ್ವಾಮಿ 3:30 ಗಂಟೆಯ ವಾಕ್ಯ ವಿಧಿಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. 7 ಗಂಟೆಯ ಜಪಸರನ್ನು ಒಪ್ಪಿಸಿಕೊಡುತ್ತೇನೆ ರಾಜ. 9 ಗಂಟೆಯ ಈ ಶಿಲುಬೆ ಆರಾಧನೆಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ. ಇದರಲ್ಲಿ ಭಾಗವಹಿಸುವಂತಹ ಪ್ರತಿಯೊಂದು ಮಕ್ಕಳ ಮೇಲೆ, ಪ್ರತಿಯೊಂದು ಮಕ್ಕಳ ಕುಟುಂಬದ ಮೇಲೆ ನಿಮ್ಮ ಅನಂತ ಕೃಪೆಯ ಕರುಣೆಯನ್ನು ಹರಿಸಿರಿ ರಾಜ. ನಿಮ್ಮಲ್ಲಿ ಕೇಳಿಕೊಳ್ಳುವ ಪ್ರತಿಯೊಬ್ಬರಿಗೂ ನೀವು ಕೊಡುತ್ತೀರಿ ರಾಜ. ಸ್ವಾಮಿ, ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಎಂದು ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೇ, ನನಗಾಗಿ ಪ್ರಾರ್ಥಿಸಿ, ನನ್ನ ಕುಟುಂಬಕ್ಕಾಗಿ, ಶುಶ್ರೂಷೆಗಾಗಿ ನೀವು ಪ್ರಾರ್ಥಿಸಿದ್ದೀರಿ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ದಯವಿಟ್ಟು ನಿಮ್ಮೆಲ್ಲ ಬಂಧು ಮಿತ್ರಾದಿಗಳನ್ನು ಈ ಆರಾಧನೆಗೆ ಸ್ವಾಗತಿಸಿ, ಈ ಆರಾಧನೆ ಮುಖಾಂತರವಾಗಿ ನಾವು ಒಂದಾಗಿ ನಿದ್ರೆಗೆ ಹೋಗೋಣ. ದೇವರು ಖಂಡಿತವಾಗಿಯೂ ನಮ್ಮನ್ನು ಆಶೀರ್ವದಿಸುವರು. ಪುತ್ರರೊಡಗೂಡಿ ಅರಸೇ ಮನುತಾಯೇ, ಪುತ್ರರೊಡಗೂಡಿ ಅರಸೇ ಮನುತಾಯೇ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಎಲ್ಲರಿಗೂ ಶುಭ ಕಾಮನೆಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ಗುಡ್ ನೈಟ್. ಕ್ರಿಸ್ತರ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ಬ್ರದರ್ ರೊಜಾರಿಯೋ ಪಾಂಡವಪುರ.